ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಘೋಷಣೆಯಾಗಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಣಕ್ಕಿಳಿತಿದ್ದಾರೆ. ಬೊಮ್ಮಾಯಿ ಅವರೇ, ನೀವು ಅನಿವಾರ್ಯ ಸಂದರ್ಭಕ್ಕೆ ಈಗ ಚುನಾವಣಾ ಕಣಕ್ಕಿಳಿತಿದ್ರೆ ಅಥವಾ ಪಕ್ಷ ನಿಮ್ಮನ್ನು ಅನಿವಾರ್ಯವಾಗಿ ನೀವೇ ಅಭ್ಯರ್ಥಿ ಆಗಬೇಕನ್ನೋ ತೀರ್ಮಾನ ತೆಗೆದುಕೊಳ್ತಾ? ಇದರಲ್ಲಿ ಅನಿವಾರ್ಯತೆ ಇಲ್ಲ, ಅವಶ್ಯಕತೆ ಇದೆ. ಪಕ್ಷ ಒಂದು ಟಿಕೆಟ್ ತೀರ್ಮಾನ ಮಾಡುವಾಗ ಹಲವಾರು ವಿಧಾನಗಳನ್ನು ಪಾಲನೆ ಮಾಡ್ತಿದೆ. ಅದರಲ್ಲಿ ಗೆಲ್ಲುವ ಸಾಧ್ಯತೆ, ಸರ್ವೆಗಳು ಮತ್ತು ಕಾರ್ಯಕರ್ತರ ಅಭಿಪ್ರಾಯ, ಹಿರಿಯರ ಅಭಿಪ್ರಾಯ ಎಲ್ಲವನ್ನೂ ಕೂಡ ನೋಡಿ ಅದು ಒಂದು ತೀರ್ಮಾನವನ್ನು ಮಾಡ್ತಾರೆ. ಪಕ್ಷದ ವರಿಷ್ಠರು ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾನೇನು ಅಪೇಕ್ಷೆ ಪಟ್ಟಿರಲಿಲ್ಲ, ಆದರೆ ಪಕ್ಷದ ವರಿಷ್ಠರು ನಾನು ನಿಲ್ಲೋದು ಸೂಕ್ತ ಅಂತ ಹೇಳಿ ಅವರು ಅನಿಸಿ ಅವರು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಅದನ್ನು ಶಿರಸಾವಹಿಸಿ ಪಾಲನೆಯನ್ನು ಮಾಡ್ತೀನಿ. ನಿಮ್ಮ ಅವಶ್ಯಕತೆ ಯಾಕೆ ಬಿತ್ತು ಬಿಜೆಪಿಗೆ ಹಾವೇರಿ ಕ್ಷೇತ್ರಕ್ಕೆ? ಇಲ್ಲ, ಅವ್ರಿಗೆ ಒಟ್ಟಾರೆ ನೋಡಿ, ಗೆಲುವಿನ ಸಾಧ್ಯತೆ, ವಿನ್ನಿಂಗ್ ಪಾಸಿಬಿಲಿಟಿಯನ್ನು ನೋಡಿಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಸರ್ವೆ ಮಾಡಿಸಿದ್ರು. ಆ ಸರ್ವೆದಲ್ಲಿ ಏನು ಬಂದಿದೆ ಅಂತ ನಾನು ನೋಡಿಲ್ಲ. ಆದರೆ ಪಕ್ಷದ ವರಿಷ್ಠರು ಚರ್ಚೆ ಮಾಡುವಾಗ ಹೇಳಿದರು, ಸರ್ವೆ ಪ್ರಕಾರ ನಿನಗೆ ಭಾಳಷ್ಟು ಬೆಂಬಲ ಸಿಕ್ಕಿದೆ, ಅದಕ್ಕೆ ನೀನು ನಿಲ್ಲಬೇಕು ಅನ್ನೋಂಥ ಸೂಚನೆಯನ್ನು ಅವತ್ತೇ ಕೊಟ್ಟಿದ್ದರು. ಆದರೆ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಅದು ಆ ರೀತಿ ತೀರ್ಮಾನ ಆಗಲಿಲ್ಲ. ಅದಕ್ಕೆ ನಾನು ಮತ್ತೆ ಏನೋ ಬೇರೆ ರೀತಿ ವ್ಯತಿರಿಕ್ತವಾಗಿ ತೀರ್ಮಾನ ಆಗ್ಬೋದು ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಇವತ್ತು ಪಟ್ಟಿ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ನನ್ನ ಹೆಸರು ನನಗೆ ಮೊನ್ನೆ ಅವ್ರು ಏನು ವರಿಷ್ಠ ಸೂಚನೆ ಕೊಟ್ಟಿದ್ರು ಆ ದಶೆಯಲ್ಲೇ ಇವತ್ತು ಆ ಹೆಸರು ಬಂದಿದೆ. ನಾನು ಹೆಚ್ಚಿಗೆ ಅದರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಮುಂದಿನ ಕಾರ್ಯಾಚರಣೆ ಬಗ್ಗೆ ನಾನು ಚಿಂತನೆಯನ್ನು ಮಾಡ್ತೀನಿ.